ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾರಾ? ರಾಹುಲ್ ಗಾಂಧಿ ಅವ್ರನ್ನ ಭಾರತವನ್ನು ಬಿಟ್ಟು ಓಡಿಸ್ತಾರಾ? ಅವರಿಗೆ ಭಾರತೀಯ ಪೌರತ್ವ ಇಲ್ಲವಾ? ಅವರು ಬ್ರಿಟಿಷ್ ಪೌರರ? ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಎಲ್ಲ ಕಡೆ ವಿಡಿಯೋಗಳು ಬರ್ತಾ ಇದ್ದಾವೆ. ಮೊನ್ನೆ ಮಾರ್ಚ್ 20ನೇ ತಾರೀಕು ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚಿನಲ್ಲಿ ವಿಚಾರಣೆ ನಡೀತು. ನಾನು ಹಲವು ವರ್ಷಗಳಿಂದ ಈ ಪ್ರಕರಣದ ಬಗ್ಗೆ, ಅದರ ವಿಚಾರಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಜಾ ಅಂದರೆ ಪ್ರಕರಣ ಎಲ್ಲಿದೆಯೋ ಅಲ್ಲೇ ಇದೆ, ಆದರೆ ಎಲ್ಲ ವಿಡಿಯೋ ಚಾನಲ್ಗಳು ಅದನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂದರೆ, ಉತ್ಪ್ರೇಕ್ಷೆ ಮಾಡ್ತಾರೆ ಅಂದರೆ, ಪಾಪ ಕೇಳುವಂಥ ಓದುಗರ ವೀಕ್ಷಕರ ದಾರಿ ತಪ್ಪಿಸುವಂಥ ಕೆಲಸ ನಡೆಯುತ್ತೆ. ಇವತ್ತು ನಾನು ಸವಿವರವಾಗಿ ಈ ಪ್ರಕರಣವನ್ನು ಯಾವ ರೀತಿ ಹಿಂಜಿ ಬಿಡಿಸಿ ತಮ್ಮೆದುರಿಗೆ ಇಡ್ತೇನೆ ಅಂದರೆ, ಈ ವಿಷಯದ ಕುರಿತು ನೀವು ಪಾರಂಗಿತರಾಗಿಬಿಡ್ಬೇಕು, ಆ ಮಟ್ಟಿಗೆ ಇದರ ಮಾಹಿತಿಯನ್ನು ಕೊಡ್ತೇನೆ. ಮೊದಲನೇದಾಗಿ ಇವ್ರ ಮೇಲೆ ಬರುವಂಥ ಕೇಸ್ಗಳು ಯಾವ ಬರ್ತವೆ ಅಂತ ಹೇಳ್ಬಿಡ್ತೇನೆ. ಪಾಸ್ಪೋರ್ಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ ಇವ್ರಿಗೆ. ಎರಡನೇದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಬರುತ್ತೆ. ಮೂರನೇದಾಗಿ ಫಾರಿನರ್ಸ್ ಆ್ಯಕ್ಟ್ ಬರುತ್ತೆ. ಇವ್ರ ಮೇಲೆ 2015ರಲ್ಲಿ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಪ್ರಕರಣ ದಾಖಲು ಮಾಡಿದರು. ಏನಂತಂದರೆ, ಈತ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದರು ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಮಾಡಿದ ಸಂದರ್ಭದಲ್ಲಿ ಇವರು ತಮ್ಮನ್ನು ಬ್ರಿಟಿಷ್ ಪ್ರಜೆ ಅಂತ ಕರ್ಕೊಂಡಿದ್ದಾರೆ. ಇವ್ರ ಹತ್ರ ಬ್ರಿಟಿಷ್ ಪೌರತ್ವ ಇದೆ, ಆದ್ದರಿಂದ ಇವರು ಇಲ್ಲಿರಲಿಕ್ಕೆ ನಾಲಾಯಕ್. ಇವರು ಭಾರತ ದೇಶದ ಪೌರತ್ವವನ್ನು ಹೊಂದಲಿಕ್ಕೆ ಮತ್ತು ಭಾರತ ದೇಶದ ಸಂಸತ್ ಸದಸ್ಯರಾಗಲಿಕ್ಕೆ ಎಲ್ಲದಕ್ಕೂ ನಾಲಾಯಕ್ಕು ಅಂತ ಅವರು ಕೋರ್ಟಿಗೆ ಒಂದು ಕೇಸ್ ಹಾಕಿದರು. ಅವಾಗ ಜಸ್ಟಿಸ್ ದತ್ತು ಅಂತಿದ್ರು, ಆನರಬಲ್ ಜಸ್ಟಿಸ್ ದತ್ತು. ಅವರು ಈ ಪ್ರಕರಣವನ್ನು ವಜಾ ಮಾಡಿದರು. ಯಾವ ಕಾರಣ ವಜಾ ಮಾಡಿದರು ಅಂದರೆ, ವ್ಯಕ್ತಿಗತ ಪೌರತ್ವದ ಕುರಿತು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಈ ಕೋರ್ಟಲ್ಲಿ ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಇಂಥ ಪ್ರಕರಣವನ್ನು ನೀವು ಸುಪ್ರೀಂ ಕೋರ್ಟಿಗೆ ತರಬೇಡಿ ಅಂತ ವಜಾ ಮಾಡಿಬಿಟ್ರು. ಅದಾದ ಮೇಲೆ ಒಬ್ಬ ವ್ಯಕ್ತಿ ಹುಟ್ಕೊಂಡ್ರು, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ಆತನ ಹೆಸರು ವಿಘ್ನೇಶ್ ಶಿಶಿರ್ ಅಂತೇಳಿ. ಈ ವಿಘ್ನೇಶ್ ಶಿಶಿರ್ ಅವ್ರು ಏನು ಮಾಡಿದರು ಅಂದರೆ, ರಾಹುಲ್ ಗಾಂಧಿ ಅವರು ಹೇಗೆ ಬ್ರಿಟಿಷ್ ನಾಗರಿಕ ಅಂತ ಪೌರತ್ವ ಇರೋವಂಥ ದಾಖಲೆಗಳನ್ನು ತೊಗೊಂಬಂದರು ಒಂದು. ಎರಡನೇದಾಗಿ ಇವರ ಮೇಲೆ ನಾನು ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಿರ್ದೇಶನವನ್ನು ಕೊಡಿ ಅಂತ ಕೇಳಿದ್ರು. ಸೆಕ್ಷನ್ 156(3) ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 156(3) ಪ್ರಕಾರ. ಈಗ ಅದು ಬದಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಬಂದ ಮೇಲೆ 175(3) ಆಗಿದೆ. ಅದು ಇದರ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಕೇಸ್ ಹಾಕಬೇಕು ಅಂತ ಹಾಕಿದ್ರು. ಅದಕ್ಕಿಂತ ಮುಂಚೆ ಅಲಹಾಬಾದ್ ಹೈಕೋರ್ಟ್ಗೆ ಹೋದರು. ಅವ್ರು ಹೇಳಿದರು, ನೀವು ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಪಿಗೆ ಕೇಳ್ಕೋಬೇಕು, ನೀವು ಬಂದು ಕೋರ್ಟಿಗೆ ಬಂದು ಈತ ಭಾರತದ ನಾಗರಿಕ ಹೌದಾ ಅಲ್ವಾ ಅಂತ. ಅಂದರೆ ಈ ದೇಶದಲ್ಲಿ 100 ಕೋಟಿಗಟ್ಟಲೆ ಜನ ಇರ್ತಾರೆ, ಪ್ರತಿಯೊಬ್ಬರ ನಾಗರಿಕತೆಯನ್ನು ಪರಿಶೀಲನೆ ಮಾಡಿ, ಪೌರತ್ವವನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಜುರಿಡಿಕ್ಷನ್ ಬರೋದಿಲ್ಲ ಅದು. ಆದ್ದರಿಂದ ನೀವು ಇದನ್ನು ಕೇಂದ್ರ ಗೃಹ ಸಚಿವಾಲಯ ಕೇಳ್ಕೊಳ್ಳಿ, ಆಮೇಲೆ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ ಕೇಳ್ಕೊಳ್ಳಿ ಅಂತ ಕೇಳಿದರು. ಪಾಪ ಆ ವ್ಯಕ್ತಿ ವಿಘ್ನೇಶ್ ಶಿಶಿರ್ ಅನ್ನೋನು ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಗೆ ಪತ್ರ ಬರೆದ, ಜೋಶಿ ಅಂತ ಅಲ್ಲಿ ಡೈರೆಕ್ಟ್ರು. ಅವರು ಇದರ ಕುರಿತು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅದಾದ ಮೇಲೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಬಂದರು, ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಈ ಮಧ್ಯೆ ಈ ಭಾರತೀಯ ಪೌರತ್ವ ಇದೆಯಲ್ಲ, ಅದ್ರ ಕುರಿತು ಆಗಿರುವಂಥ ಒಂದು ಅಮೆಂಡ್ಮೆಂಟನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಮೊನ್ನೆ ಮಾರ್ಚ್ 20ಕ್ಕೆ ಏನಾಯಿತು ಪ್ರಕರಣ ಅಂತ ನಿಮ್ಗೆ ಹೇಳ್ತೀನಿ. ಒಂದು ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಂತಿದೆ ಸರ್, ಭಾರತೀಯ ಪೌರತ್ವ ಕಾಯ್ದೆ 1955. ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ 2002ರಲ್ಲಿ ಒಂದು ತಿದ್ದುಪಡಿಯನ್ನು ತಂದರು. ಏನು ತಿದ್ದುಪಡಿ ಅಂದರೆ, ಭಾರತದಲ್ಲಿ ಭಾಳ ಉಪಟಳ ಆಗ್ತಾ ಇದ್ದದ್ದು ಏನಂದರೆ, ಅಕ್ರಮ ವಲಸಿಗರು ಭಾರತ ದೇಶಕ್ಕೆ ಬಂದ್ಬಿಡೋದು. ಯಾರ್ಯಾರು ರೋಹಿಂಗ್ಯಾಗಳಾಗಿರ್ಬೋದು, ಬಾಂಗ್ಲಾದೇಶಿಗಳಾಗಿರ್ಬೋದು, ಪಾಕಿಸ್ತಾನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಬಂದು ಏನು ಮಾಡ್ತಾರೆ, ಬಂದ ಮೇಲೆ ಇಲ್ಲಿ ಯಾರನ್ನೋ ಒಬ್ಬರು ಮದುವೆ ಆಗ್ಬಿಡ್ತಾರೆ. ಮದುವೆ ಆದಮೇಲೆ ಇಲ್ಲಿ ಒಬ್ಬ ಮಗನೋ ಮಗಳು ಹುಟ್ಟುತ್ತಾರೆ. ಭಾರತ ದೇಶದಲ್ಲಿ ಹುಟ್ಟಿರುವ ಕಾರಣಕ್ಕೆ ಆತನನ್ನು ಭಾರತೀಯ ಪೌರ ಅಂತ ಕನ್ಸಿಡರ್ ಮಾಡಬೇಕಾ ಅನ್ನೋ ಪ್ರಶ್ನೆ ಇತ್ತು. ಆವಾಗ ಅಮೆಂಡ್ ಮಾಡಲಾಯಿತು, ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರು ಭಾರತೀಯ ಪೌರರಾಗಿದ್ದರೂ ಕೂಡ ಇನ್ನೊಬ್ಬರು ವಿದೇಶಿ ಪೌರರಾಗಿದ್ದರೆ ಹುಟ್ಟಿದ ಮಗ ಅಥವಾ ಮಗಳು ಭಾರತೀಯ ಪೌರತ್ವವನ್ನು ಹೊಂದುವುದಿಲ್ಲ. ಇನ್ನೊಂದು ಸಲ ಅರ್ಥ ಮಾಡಿಕೊಡ್ರಿ. ಯಾವುದೋ ಒಬ್ಬ ವ್ಯಕ್ತಿ ವಿದೇಶದಿಂದ ಬರ್ತಾರೆ ಭಾರತಕ್ಕೆ, ಬಂದು ಭಾರತದಲ್ಲಿ ಮದುವೆ ಆಗ್ಬಿಡ್ತಾರೆ, ಮಕ್ಕಳು ಹುಡ್ತವೆ. ಹುಟ್ಟಿದ ಮಕ್ಕಳು ಭಾರತದಲ್ಲಿಯೇ ಹುಟ್ಟಿರೋದರಿಂದ ಅವರು ಭಾರತೀಯ ಪೌರರ ಅಲ್ಲ, ಭಾರತೀಯ ಪೌರರಲ್ಲ. ಇನ್ನು ಯಾವ ವ್ಯಕ್ತಿಯ ವಿದೇಶದಿಂದ ಬಂದು ಇಲ್ಲಿ ಮದುವೆ ಆಗ್ತಾರಲ್ಲ, ಅವರು ಭಾರತೀಯ ಪೌರರಾಗ್ತಾರಾ? ಇಲ್ಲ, ಅವರು ಆಗೋದಿಲ್ಲ. ಗಂಡನಾದರೂ ಆಗಿರೋದಿಲ್ಲ, ಹೆಂಡ್ತಿನೂ ಆಗೋದಿಲ್ಲ.
ಇದು ಸ್ಪಷ್ಟವಾಗಿ ಅಮೆಂಡ್ಮೆಂಟ್ ಆಗೋಗಿದೆ. ಅಲ್ಲಿಗೆ ಒಂದು ಪ್ರಕರಣ ನಿಮಗಿದು ಕ್ಲಿಯರ್ ಆಗೋಯಿತು. ಭಾರತೀಯ ಪೌರರು ಯಾರು? ಅಪ್ಪ ಅಮ್ಮ ಇಬ್ಬರೂ ಕೂಡ ಭಾರತದಲ್ಲಿ ಹುಟ್ಟಿದವರಾಗಿರಬೇಕು. ಅವರಿಗೆ ಹುಟ್ಟುವ ಮಕ್ಕಳು ಭಾರತೀಯ ಪೌರರು ಅನಿಸ್ಕೋತಾರೆ. ಇವತ್ತೇನಾಗಿದೆ, ಭಾರತ ದೇಶದಲ್ಲಿ ಸುಮಾರು 8 ರಿಂದ 10 ಕೋಟಿ ಜನ ವಲಸೆ ಬಂದು ಇಲ್ಲಿಯೇ ಜೀವನ ಮಾಡ್ತಾ 10 ವರ್ಷ 15 ವರ್ಷ ಎಲ್ಲ ಆಗಿ ಇಲ್ಲೇ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ. ಮಕ್ಕಳು ಸ್ಕೂಲ್ಗೂ ಸೇರಿದ್ದಾರೆ, ಅವ್ರ ಹತ್ರ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ಅವರು ಆಧಾರ್ ಕಾರ್ಡ್ ಮಾಡಿಸ್ಕೊತಾರೆ, ಎಲ್ಲ ಮಾಡಿಸ್ಕೊಂಡ್ಬಿಡ್ತಾರೆ. ಆದರೆ ಅವರು ಭಾರತದ ಪೌರರಲ್ಲ, ಸಿಟಿಜನ್ಸ್ ಆಫ್ ಇಂಡಿಯಾ ಅಲ್ಲ. ಯಾಕೆಂದರೆ ಅವರಪ್ಪ ಭಾರತೀಯನಲ್ಲ ಅಥವಾ ಅಮ್ಮ ಭಾರತೀಯರಲ್ಲ. ಆ ಕಾರಣಕ್ಕೆ ಇದು ಎಲ್ಲಿಂದ ಅಪ್ಲೈ ಆಗುತ್ತೆ? 2003ರಿಂದ ಈಚೆಗೆ ಅಪ್ಲೈ ಆಗುತ್ತೆ. 2002 ಹಿಂದ್ಗಡೆ ಆಗಿದ್ದರೆ ಆಗೋಯ್ತದ್ದು. ಇನ್ನು ಮುಂದೆ ಬರುವಂಥದ್ದು ಇದೆಯಲ್ಲ, ಅಲ್ಲಿ ಅವರು ಪೌರರು ಆಗೋದಿಲ್ಲ. ಈಗ ವಿಷಯಕ್ಕೆ ಬರೋಣ. ವಿಷಯ, ಇವರು 28 ಜನವರಿ 2026 ಒಂದು ದೊಡ್ಡ ಗಲಾಟೆ ಆಯಿತು ಸ್ವಾಮಿ. ರಾಯ್ಬರೇಲಿ ಕೋರ್ಟಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು. ಏನಂದರೆ, ಈ ಪ್ರಕರಣವನ್ನು ಇದನ್ನು MLA MP ಕೋರ್ಟ್ಗೆ ತೊಗೊಂಡು ಹೋಗ್ತಾರೆ ಇವರು, ವಿಘ್ನೇಶ್ ಶಿಶಿರ್ ಅವರು ತೊಗೊಂಡೋಗಿ ಇದನ್ನು ಪೊಲೀಸ್ಗೆ ನಿರ್ದೇಶನವನ್ನು ಕೊಡಿ, ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ. ಒಂದು ಭಾರತೀಯ ಪೌರರಲ್ಲ, ಈ ದಾಖಲೆಗಳಿದ್ದಾವೆ, FIR ದಾಖಲೆ ಮಾಡಿಕೊಳ್ಳಿ. ಸೆಕ್ಷನ್ ನಾನು ಹೇಳಿದ್ನಲ್ಲ 175(3) ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆ 175 ಪ್ರಕಾರ. ಅಲ್ಲಿ ದೊಡ್ಡ ಒಂದು 2000 ಜನ ಸೇರಿ ಗಲಾಟೆ ಮಾಡಿಬಿಡ್ತಾರೆ, ಇನ್ನಿಲ್ಲದ ಹಾಗೆ ಕಿರುಕುಳ. ನಂತರ ಅವರು ಅಲಹಾಬಾದ್ ಹೈಕೋರ್ಟ್ಲ ಲಕ್ನೋ ಪೀಠಕ್ಕೆ ಬರ್ತಾರೆ. ಅಲಹಾಬಾದ್ ಲಕ್ನೋ ಪೀಠಕ್ಕೆ ಬಂದು ಇಲ್ಲಿ ಬಂದು ಅಪೀಲ್ ಮಾಡ್ತಾರೆ. ಅಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂದರೆ, ರಾಯ್ಬರೇಲಿನಲ್ಲಿ ಜುರಿಡಿಕ್ಷನ್ ಟು ಅಡ್ಜುಕೇಟ್ ಸಿಟಿಸನ್ಶಿಪ್ ಮ್ಯಾಟರ್ಸ್, ಅಂದರೆ ಅಡ್ಜುಕೇಟ್ ಮಾಡಲಿಕ್ಕೆ ಜುರಿಡಿಕ್ಷನ್ ಇಲ್ಲ ಈ ಕೋರ್ಟಿಗೆ ಅಂತ. ತನ್ನ MP MLA ಕೋರ್ಟ್ನ ಜುರಿಡಿಕ್ಷನ್ನಲ್ಲಿ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಜುರಿಡಿಕ್ಷನ್ ಅಲ್ಲ ಅಂಥೇಳಿ ಆರ್ಡರ್ ಮಾಡುತ್ತೆ. ಅದು ಕೇಸನ್ನು ವಜಾ ಮಾಡುತ್ತೆ. ವಜಾ ಮಾಡಿದ ಅಪೀಲ್ ತೊಗೊಂಬಂದು ಅಲಹಾಬಾದ್ ಹೈಕೋರ್ಟಿಗೆ ಬರ್ತಾರೆ. ಅಲಹಾಬಾದ್ ಹೈಕೋರ್ಟಿಗೆ ಬಂದಾಗ ಮೊನ್ನೆ ವಿಚಾರಣೆ ನಡೆಯುತ್ತೆ. 3 ರೀತಿಯ ಡೆವಲಪ್ಮೆಂಟ್ ಆಗುತ್ತೆ. ಮೊದಲನೇದಾಗಿ ಇವ್ರು ಕೇಳ್ತಾರೆ, ಯಾರು ವಾದಿ ಕೇಳ್ತಾರೆ, ಯಾರು ಪಿಟಿಷನರ್ ಇದ್ದಾರೋ ಅವರು ಕೇಳ್ತಾರೆ. ಏನಂತ ಅಂದರೆ, ಈ ಪ್ರಕರಣದಲ್ಲಿ 2019ರಲ್ಲಿ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಒಂದು ಪತ್ರವನ್ನು ಬರೆದಿದೆ. ಏನಂತ? ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದೆ. ನೀವು ಭಾರತೀಯ ಪೌರರು ಹೌದು ಅಲ್ಲೋ ಅಂತ ತಿಳಿಸ್ಲಿಕ್ಕೆ ಒಂದು ಅಲ್ಲಿಯ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದೆ. ಇಂಥ ವ್ಯಕ್ತಿ ನಿಮ್ಮಲ್ಲಿ ಬಂದು ವ್ಯವಹಾರವನ್ನು ಮಾಡಿದ್ದಾರಾ, ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ. ಇವರು ನಿಮ್ಮ ದೇಶದ ಪೌರರು ಹೌದೋ ಅಲ್ಲೋ. ರಾಹುಲ್ ವಿನ್ಸಿ ಅಲಿಯಾಸ್ ರಾಹುಲ್ ಗಾಂಧಿ ಅನ್ನೋರು ಈ ಬ್ರಿಟಿಷ್ ಪ್ರಜೆ ಹೌದಾ ಅಲ್ಲೋ ಅನ್ನೋದು ನಮಗೆ ಖಚಿತಪಡಿಸ್ಕೊಳ್ಳಿ. ಯಾಕೆಂದರೆ 2002ರಲ್ಲಿ ರಾಹುಲ್ ವಿನ್ಸಿ ಅಲಿಯಾಸ್ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮತ್ತು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನ ಮಾಡಿಕೊಂಡಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಮಾಡಿಕೊಂಡು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ನಲ್ಲಿ ಅವರು ಭಾರತದ ಪ್ರಜೆ ಅಂತ ಬರೀತಾರೆ, ಮೆಮೊರಾಂಡಮ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್ನಲ್ಲಿ ಬ್ರಿಟಿಷ್ ಪ್ರಜೆ ಅಂತ ಬರೀತಾರೆ. 2002ರಿಂದ 2009ವರೆಗೂ ಕಂಪನಿ ನಡೆಯುತ್ತೆ ಅಲ್ಲಿ, ಬ್ಯಾಕ್ಆಪ್ಸ್ ಲಿಮಿಟೆಡ್ ಅಂತೇಳಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಅಲ್ಲಿ ಇವರು ರಿಟರ್ನ್ಸ್ ಫೈಲ್ ಮಾಡುವಾಗ ತಾನೊಬ್ಬ ಬ್ರಿಟಿಷ್ ಪ್ರಜೆ ಅಂತ ಬರ್ಕೊಂಡಿದ್ದಾರೆ. ಇದರ ಕುರಿತು ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಿ ಅಂತ 2019ರಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಸಚಿವಾಲಯ ಪತ್ರ ಬರುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ. ಮೊನ್ನೆ SB ಪಾಂಡೆ ಅಂತ ಕೇಂದ್ರ ಸರ್ಕಾರದ ಪರವಾಗಿ ವಕೀಲರು, ಜಡ್ಜ್ ಇದ್ದವರು ಜಸ್ಟಿಸ್ ರಾಜೀವ್ ಸಿಂಗ್ ಅಂತೇಳಿ. 4 ಡೆವಲಪ್ಮೆಂಟ್ ಆಯಿತು ಸ್ವಾಮಿ. ಮೊದಲನೇದಾಗಿ ಇನ್ ಚೇಂಬರ್ ಹಿಯರಿಂಗ್ ಆಯಿತು. ಇನ್ ಚೇಂಬರ್ ಹಿಯರಿಂಗ್ ಯಾಕೆ ಅಂದರೆ, ಇದು ಒಬ್ಬ ವ್ಯಕ್ತಿಯ ಪೌರತ್ವದ ವಿಷಯವಾಗಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ದಾಖಲೆಗಳನ್ನು ಸಲ್ಲಿಸ್ತಾ ಇರೋದರಿಂದ, ಹಿಂದಿನ ಕೋರ್ಟಿನಲ್ಲಿ ನಡೆದ ಪ್ರೊಸೀಡಿಂಗ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಗಲಾಟೆಯಾಗಿರೋದರಿಂದ ಈ ಪ್ರಕರಣವನ್ನು ನೀವು ಕ್ಲೋಸ್ ಡೋರ್ ಹಿಯರಿಂಗ್ ಮಾಡಬೇಕು. ಕ್ಲೋಸ್ ಡೋರ್ ಹಿಯರಿಂಗ್ ಇನ್ ಚೇಂಬರ್ ಹಿಯರಿಂಗ್ ಅಂತ ಅದಕ್ಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪರವಾಗಿ SB ಪಾಂಡೆ ಅನ್ನುವಂಥ ವಕೀಲರು ಕೇಳ್ಕೊತಾರೆ. ಜಸ್ಟಿಸ್ ರಾಜೀವ್ ಕುಮಾರ್ ಅದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ. ಎರಡನೇದಾಗಿ ಈ ಫೈಲನ್ನು ಏನು ಕೊಟ್ಟರಲ್ಲ, ಇವರು ನೋಟಿಸ್ ಜಾರಿ ಮಾಡಿದ್ದು, ಅದಕ್ಕೆ ಎಕ್ಸ್ಟರ್ನಲ್ ಅಫೇರ್ಸಿಂದ ಗೃಹ ಸಚಿವಾಲಯದಿಂದ ಎಕ್ಸ್ಟರ್ನಲ್ ಅಫೇರ್ಸ್ ಬರೆದು ಎಕ್ಸ್ಟರ್ನಲ್ ಅಫೇರ್ಸಿಂದ ರಾಹುಲ್ ಗಾಂಧಿಗೆ ಪತ್ರ ಬರೀತಾರೆ. ರಾಹುಲ್ ಗಾಂಧಿ ಅದಕ್ಕೆ ಉತ್ತರನೇ ಕೊಡೋದಿಲ್ಲ. ನೀವು ಭಾರತದ ಪೌರತ್ವ ಇಲ್ಲ ನಿಮ್ಮದು ಅಂತ ಒಬ್ಬ ಕಕ್ಷಿದಾರ ಕೇಳ್ತಾ ಇದ್ದಾರೆ. ನೀವು ಬ್ರಿಟಿಷರ ಜೊತೆ ವ್ಯವಹಾರ ಮಾಡಿದಿರಿ, ಬ್ರಿಟಿಷ್ ಪ್ರಜೆ ಅಂತ ಬರ್ಕೊಂಡಿದ್ದೀರಿ, ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂದರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರನೇ ಕೊಟ್ಟಿಲ್ಲ. ಅದರ ಡಾಕ್ಯುಮೆಂಟ್ ಇದೆ, ಬ್ರಿಟಿಷಿಗೆ ಬರೆದಂಥ ಡಾಕ್ಯುಮೆಂಟ್. ಎಲ್ಲ ಡಾಕ್ಯುಮೆಂಟ್ಗಳನ್ನು ಆನರೇಬಲ್ ಜಸ್ಟಿಸ್ಸು ವೆರಿಫೈ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಮೂರನೇದಾಗಿ
ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್ ಇವರಿಬ್ಬರು ಈ ಪ್ರಕರಣವನ್ನು ಯಾವ ರೀತಿ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಆಗಿರುವಂಥ ಫೈಲ್ ಏನು ಡೆವಲಪ್ ಆಗಿದೆ ಅದರ ಕುರಿತು ಮಾಹಿತಿಯನ್ನು ಕೊಡಲಾಯಿತು. ಇದಾದ ಮೇಲೆ ಕೇಂದ್ರ ಸರ್ಕಾರವನ್ನು ಇದರಲ್ಲಿ ಪ್ರತಿವಾದಿ ಅಂತ ಸೇರಿಸಬೇಕು ಅಂತ ವಿಘ್ನೇಶ್ ಶಿಷ್ಯನ್ ಕೇಳ್ಕೊಂಡ್ರು. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಪಾರ್ಟಿ ಆಗಬೇಕು ಅಂತ. ಅದಕ್ಕೆ ಜಡ್ಜ್ ಒಪ್ಪಿಗೆಯನ್ನು ಕೊಟ್ಟರು. ಒಂದು ಇದನ್ನು ಒಪ್ಕೊಳ್ಳಿಲ್ಲ ಲಕ್ನೋ ಬೆಂಚ್ನಲ್ಲಿ. ಏನಂದರೆ ಪಾರ್ಟ್ಲಿ ಹರ್ಡ್ ಅಂತ ಬರೀರಿ, ಪಾರ್ಟ್ ಹರ್ಡ್ ಅಂತ ಬರೀರಿ ಅಂತ ಆತ ಕೇಳಿದರು. ಅಂದರೆ ಕೇಸ್ ಮುಂದುವರೆದಿದೆ ಅಂತ ಆಗಲಿ ಅನ್ನೋ ಕಾರಣಕ್ಕೆ ಅವ್ರು ಹೇಳಿದರು ಇನ್ನೂ ಇದು ಅಡ್ಮಿಷನ್ ಸ್ಟೇಜಲ್ಲಿದೆ, ಆದ್ದರಿಂದ ನಾನು ಇದನ್ನು ಪಾರ್ಟ್ ಹರ್ಡ್ ಅಂತ ಬರೆಯೋಕ್ಕಾಗೋದಿಲ್ಲ ಅಂತ ಜಸ್ಟಿಸ್ ರಾಜೀವ್ ಕುಮಾರ್ ಅವರು ಹೇಳಿದರು. ಏಪ್ರಿಲ್ 6ಕ್ಕೆ ಪ್ರಕರಣ ಮುಂದೆ ಹೋಗಿದೆ. ಏಪ್ರಿಲ್ 6ನೇ ತಾರೀಕು ಇದರ ಕುರಿತಾಗಿ ವಿಚಾರಣೆ ಅಗೇನ್ ಇನ್ ಚೇಂಬರ್ ಹಿಯರಿಂಗ್ ಆಗುತ್ತೆ. ಅಂದರೆ ಪುಂಡ ಪೋಖರಿಗಳು ಬಂದು ಗಲಾಟೆ ಮಾಡಿ ಏನು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕುರಿತು ಈ ರೀತಿಯಾದಂಥ ಕ್ರಮ ಕೈಗೊಳ್ಳಲಾಗಿದೆ. ಹಾಗಾದರೆ ಒಟ್ಟು ತಾತ್ಪರ್ಯ ಏನು ಈ ಪ್ರಕರಣದ್ದು? ಒಟ್ಟು ತಾತ್ಪರ್ಯ ಏನಂದರೆ ಯಾವುದು ಧೂಳು ಹಿಡ್ಕೊಂಡಿತ್ತು ಉಗ್ರಾಣದಲ್ಲಿ ಪ್ರಕರಣ, ಅದಕ್ಕೆ ಚಾಲನೆ ಸಿಕ್ಕಿದೆ. ಚಾಲನೆ ಸಿಕ್ಕ ಮೇಲೆ ಇದನ್ನು ಕೋರ್ಟ್ ಒಪ್ಕೊಂಡು ಈಗ ವಿಚಾರಣೆಗೆ ಅಂಗೀಕಾರ ಮಾಡುವ ಹಂತಕ್ಕೆ ಬಂದಿರೋದರಿಂದಾಗಿ ರಾಹುಲ್ ಗಾಂಧಿನೂ ಉತ್ತರ ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಇಷ್ಟು ದಿವಸ ಏನು ಮಾಡಿದ್ರಿ ಅಂತ ಜಡ್ಜ್ ಕೇಳಿದಾಗ ಆವಾಗ ಉತ್ತರದಾಯಿ ಆಗತ್ತೆ ಕೇಂದ್ರ ಸರ್ಕಾರ. ನೀವು ಯಾವುದೇ ಕಾರಣಕ್ಕೆ ಆತನ ಪ್ರಕರಣವನ್ನು ತಟಸ್ಥಗೊಳಿಸಿರ್ಬೋದು. ಆತ ನಿಮಗೆ ಸೆಲೆಬ್ರಿಟಿ ಕ್ಯಾಂಪೇನರ್ ಆಗಿರ್ಬೋದು, ನಿಮಗೆ ಇಂಥ ವಿಪಕ್ಷ ನಾಯಕ ಉಲ್ಕೋಚಿ ಇದ್ದುಬಿಟ್ರೆ ಸರ್ಕಾರ ಆರಾಮಾಗಿ ನಡೆಯುತ್ತೆ, ಈತ ಬರೀ ಸಭಾತ್ಯಾಗ ಮಾಡ್ತಾ ಇದ್ದಾನೆ, ನಾವು ಸಂಸತ್ತಿನ ನಡಾವಳಿಗಳ ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೇಕು ಅಂತ ನಿಮ್ಮ ರಾಜಕೀಯ ಉದ್ದೇಶಗಳಿರ್ಬೋದು. ಅದೆಲ್ಲವನ್ನೂ ಮೀರಿ ಇನ್ನು ನ್ಯಾಯಾಂಗದ ಕಕ್ಷೆಗೆ ಬರೋದರಿಂದಾಗಿ ಇದನ್ನು ಸ್ಪಷ್ಟವಾಗಿ ಇತ್ಯರ್ಥ ಮಾಡಬೇಕಾದಂಥ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ. ಇನ್ನು ಯಾರೇ ಸುಳ್ಳು ಹೇಳಿ ಜೈಲಿಗೆ ಹೋಗ್ಬಿಡ್ತಾನೆ, ಆತ ಫಾರಿನ್ಗೆ ಓಡಿಸ್ಬಿಡ್ತಾರೆ, ಭಾರತದಿಂದ ಗಡಿ ಪಾರು ಮಾಡ್ತಾರೆ, ಆತನ ಸಂಸತ್ ಸದಸ್ಯ ಹೋಗ್ಬಿಡುತ್ತೆ, ವಿಪಕ್ಷ ನಾಯಕನ ಸ್ಥಾನ ಹೋಗ್ಬಿಡುತ್ತೆ ಅಂತ ಯಾರಾದರೂ ವಿಡಿಯೋ ಮಾಡಿದರೆ ಕ್ಯಾಕರಿಸಿ ಹೋಗಿರಿ ಬಿಟ್ಟರೆ ಇದು ಯಾವುದನ್ನು ದಯವಿಟ್ಟು ನಂಬಬೇಡಿ. ಯಾವಾಗಲೂ ಸುಳ್ಳು ಸುದ್ದಿಯನ್ನು ಹರಡಿಸೋದು ತುಂಬ ಸುಲಭ. ಯಾಕೆಂದರೆ ಅದು ಸೆನ್ಸೇಷ್ನಲ್, ಅದು ಪ್ರೊಪಗ್ಯಾಂಡ ಮಾಡೋದು ಭಾಳ ಸುಲಭ. ಸತ್ಯ ಏನು ಅಂತ ಅರಿಲಿಕ್ಕೆ ಮೊದಲೇದಾಗಿ ತಾಳ್ಮೆ ಬೇಕು, ವ್ಯವಧಾನ ಇರಬೇಕು, ತಿಳ್ಕೊಳ್ಳುವಂಥ ಮನಸ್ಥಿತಿ ಇರಬೇಕು. ಸತ್ಯವನ್ನು ತಿಳ್ಕೊಬೇಕು ಅಂತ ಮನಸ್ಥಿತಿ ಇದ್ದಾಗ ನೀವು ಸಮಯವನ್ನು ಕೊಡ್ತೀರಿ. ಆ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡಿದ್ದೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.